ನನ್ನನ್ನು ಆಟೋದಲ್ಲಿ ಮನೆಗೆ ಕರ್ಕೊಂಡು ಬಂದರು. ನಾನು ಇಳಿದು ಬೀಗ ತೆಗೆದಾಗ ರೇವತಿ ಟೀಚರ್ ಪ್ರಶ್ನಾರ್ಥಕವಾಗಿ ನೋಡಿದ್ರು. ನಿಮ್ಮ ತಾಯಿನೂ ವರ್ಕ್ ಮಾಡ್ತಾರಾ? ಇಲ್ಲ ಟೀಚರ್, ಅವರು ಊರಿಗೆ ಹೋಗಿದ್ದಾರೆ ಎಂದಷ್ಟೇ ನುಡಿದೆ. ನನಗೆ ತಾಯಿ ಇಲ್ಲ ಎಂದು ಈಗೀಗ ಹೇಳೋದನ್ನು ನಿಲ್ಲಿಸ್ಬಿಟ್ಟಿದ್ದೆ. ಅಯ್ಯೋ ಪಾಪ ಎನ್ನುವ ಅನುಕಂಪ ನನಗೆ ಬೇಕಿರಲಿಲ್ಲ. ಅವಳ ಚಿಕ್ಕಮ್ಮ ತುಂಬ ಒಳ್ಳೆಯವರು, ಪುಣ್ಯ ಮಾಡಿದ್ಲು ಎಂಬ ಮಾತನ್ನು ಕೇಳಿ ನನಗೆ ಸಾಕಾಗಿ ಹೋಗಿತ್ತು. ಮನೆಯಲ್ಲಿ ಇನ್ಯಾರು ದೊಡ್ಡೋರಿಲ್ವಾ? ನೀನೊಬ್ಬಳನ್ನೇ ಬಿಟ್ಟು ಹೇಗೆ ಹೋಗೋದು? ನಿಮ್ಮ ತಂದೆ ಫೋನ್ ನಂಬರ್ ಕೊಡು, ಅವರಿಗೆ ಕಾಲ್ ಮಾಡ್ತೀನಿ. ನನಗೆ ನಗು ಬಂತು. ನಾನೇನು ಎಳೆ ಮಗುವೆ? 6 ವರ್ಷದಿಂದ ನಾನೊಬ್ಬಳೇ ವಯಸ್ಸಿಗೆ ಮೀರಿದ ಜವಾಬ್ದಾರಿಗಳನ್ನು ಹೊತ್ಕೊಂಡು ಒಂಟಿಯಾಗಿ ನಿಭಾಯಿಸ್ತಾ ಇದ್ದೇನೆಂದು ಟೀಚರ್ಗಳಿಗೇನು ಗೊತ್ತು? ಅಷ್ಟರಲ್ಲಿ ಪಕ್ಕದ ಮನೆಯಿಂದ ಆಂಟಿ ಬಂದರು. ಮಮ್ಮು, ಇಷ್ಟು ಬೇಗ ಸ್ಕೂಲ್ನಿಂದ ಬಂದ್ಬಿಟ್ಯಾ? ಇವರು ಯಾರು? ಈ ಆಂಟಿಗೆ ಸದಾ ಇನ್ನೊಬ್ಬರ ಬಗ್ಗೆ ಕುತೂಹಲ, ಅದರಲ್ಲೂ ನಮ್ಮ ಮನೆಯಲ್ಲಿ ನಡೆಯುವ ಚಟುವಟಿಕೆಗಳನ್ನು ತಿಳಿಯಲು ಆಸಕ್ತಿ ವಹಿಸ್ತಿದ್ರು. ಆ ಕಾರಣಕ್ಕೆ ಅವರು ಚಿಕ್ಕಮ್ಮನ ಸ್ನೇಹ ಮಾಡಿಕೊಂಡಿದ್ದರೆಂದರೆ ತಪ್ಪಲ್ಲ. ಇವರು ನಮ್ಮ ಕನ್ನಡ ಟೀಚರ್, ರೇವತಿ ಟೀಚರ್ ಅಂತ. ರೇವತಿ ಟೀಚರ್ ಆಂಟಿಗೆ ಕೈ ಮುಗಿದ್ರು. ಯಾಕಿವತ್ತು ಸ್ಕೂಲಿಲ್ವಾ? ನೀನು ದಿನ ಬರೋದು 5:15. ಯಾರಪ್ಪ ಬೀಗ ತೆಗೆದು ಒಳಗೆ ಬಂದಿದ್ದು ಅಂತ ನೋಡೋಕೆ ಬಂದೆ. ನೆರೆಹೊರೆ ಅಂದಮೇಲೆ ಒಬ್ಬರಿಗೊಬ್ಬರು ಆಗಬೇಕು ನೋಡಿ ಎಂದು ಆಂಟಿ ನಮ್ಮ ಟೀಚರ್ ಕಡೆ ನೋಡಿ ಹೇಳಿದ್ರು. ದೇಶವಾರದ ನಗೆ ಬೀರಿದ್ರು. ಟೀಚರ್ ತಾವು ನಗುತ್ತಾ, ಖಂಡಿತವಾಗಿಯೂ ನಿಮ್ಮ ಮಾತು ನಿಜ ಎಂದು ನನ್ನ ಕಡೆ ತಿರುಗಿ, ನಿಮ್ಮ ತಂದೆ ಆಫೀಸ್ ನಂಬರ್ ಕೊಡು ಎಂದಾಗ ನಾನು ತಲೆ ಆಡಿಸಿದೆ. ನಮ್ಮ ಮನೆಯಲ್ಲಿ ಫೋನ್ ಇಲ್ಲ ಟೀಚರ್. ಆಂಟಿ ತಕ್ಷಣ ನಮ್ಮ ಮನೆಯಲ್ಲಿದೆ ಬನ್ನಿ ಎಂದಾಗ ಟೀಚರ್ ಅನುಮಾನಿಸುತ್ತಾ ನಿಂತರು. ಯಾಕೆ, ಏನಾದರೂ ತೊಂದರೆ ಆಗಿದೆಯಾ? ನನ್ನ ಹತ್ರ ಹೇಳಿ, ಪರವಾಗಿಲ್ಲ. ಮಮತಾ ಮನೆಯವರು ನಾವು 15 ವರ್ಷದಿಂದ ಅಕ್ಕಪಕ್ಕದಲ್ಲಿದ್ದೀವಿ. ಮಮತಾ ತಾಯಿಯೂ ನನಗೆ ತುಂಬ ಪರಿಚಯ ಇದ್ದರು. ಬಹಳ ಒಳ್ಳೆ ಹೆಂಗಸು. ಪಾಪ 2ನೇ ಸಲ ಗರ್ಭಿಣಿಯಾಗಿದ್ದೇ ಬಂತು ನೋಡಿ ಎಂದವರೇ ಆಂಟಿ ತಕ್ಷಣ ನನ್ನ ಮುಖ ನೋಡಿ ಮಾತು ನಿಲ್ಲಿಸಿದ್ರು. ನಾನು ಗೊಂದಲದಿಂದ ಹಾಗೇ ನಿಂತೆ. ಅಮ್ಮ ಹೋದಾಗ ನನಗಿನ್ನೂ 4 ವರ್ಷ. ನಂತರ ಅಪ್ಪ ಅಜ್ಜಿ ಹೇಳಿದಂತೆ ಅಮ್ಮನಿಗೆ ಆರೋಗ್ಯ ಕೆಟ್ಟು ಚಿಕಿತ್ಸೆ ಫಲಿಸದೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳೆ ಎಂದು ಆಂಟಿ ಹೇಳುತ್ತಿರುವುದೇನು? ತಕ್ಷಣ ಆಂಟಿ ತಮ್ಮ ಮಾತು ತಿದ್ದುಕೊಂಡು, ಮಮ್ಮು, ಪಾಪ ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡ್ಬಿಟ್ಲು. ಆದರೆ ದೇವರು ಅವಳಿಗೇನೂ ಅನ್ಯಾಯ ಮಾಡಿಲ್ಲ ನೋಡಿ. ಅವಳ ಚಿಕ್ಕಮ್ಮ ಅವಳನ್ನು ಮಗಳ ತರಹನೇ ನೋಡ್ಕೊತಾರೆ ಎಂದು ವರದಿ ಒಪ್ಪಿಸಿದ್ರು. ಈಗ ಈ ಪುರಾಣವೆಲ್ಲ ಬೇಕಿತ್ತೆ? ನನ್ನ ಹುಬ್ಬುಗಳು ನವಿರಾಗಿ ಹಣಿದುಕೊಂಡವು. ರೇವತಿ ಟೀಚರ್ಗೆ ಪರಿಸ್ಥಿತಿಯ ಅರ್ಥವಾಗಿರಬೇಕು. ಅವರು ಆಂಟಿಯ ಕಡೆ ತಿರುಗಿ, ಏನಿಲ್ಲ, ಮಮತಾ ಮೆಚೂರ್ ಆಗಿದ್ದಾಳೆ. ಫಸ್ಟ್ ಟೈಮ್ ಅಂತ ತುಂಬ ಗಾಬರಿಯಾಗಿ ಅಳ್ತಾ ಕೂತ್ಬಿಟ್ಟಿದ್ಲು. ಅದಕ್ಕೆ ನಾನೇ ಮನೆಗೆ ಕರ್ಕೊಂಡು ಬಂದೆ ಎಂದಾಗ ಆಂಟಿ ಕಣ್ಣಡಿಸಿ ನನ್ನ ಕಡೆ ನೋಡಿ ನಕ್ಕರು. ಹೌದೇನೆ ಮಮತಾ? ಒಳ್ಳೇದಾಯಿತು ಬಿಡು. ಇದನ್ನೆಲ್ಲ ಗಂಡಸರಿಗೆ ಫೋನ್ ಮಾಡಿ ಹೇಳೋದೇನಿದೆ? ಅವರ ತಂದೆ ಬಂದಾಗ ನಾನೇ ವಿಷಯ ತಿಳಿಸ್ತೀನಿ ಬಿಡಿ. ಸರಿ, ಹಾಗಾದರೆ ನಾನು ಹೊರಡ್ತೀನಿ. ಟೀಚರ್ ಹೊರಟು ನಿಂತಾಗ ನನ್ನನ್ನು ಗಂಟಲುಬ್ಬಿ ಬಂತು. ತುಂಬ ಥ್ಯಾಂಕ್ಸ್ ಟೀಚರ್. ಚೇಚೆ, ಇದರಲ್ಲಿ ಥ್ಯಾಂಕ್ಸ್ ಯಾಕೆ? ಟೀಚರ್ ಆಗಿ ನನ್ನ ಡ್ಯೂಟಿ ಮಾಡಿದೆ ಅಷ್ಟೇ. ರೇವತಿ ಟೀಚರ್ ಹೊರಟುಬಿಟ್ರು. ಅಪ್ಪ ಬರೋದನ್ನೇ ಕಾಯ್ತಿದ್ದ ಆಂಟಿ ನನ್ನ ವಿಷಯ ಅವರಿಗೆ ತಿಳಿಸಿದರು. ಮೊದಲನೇ ಸಲ ಮುತ್ತೈದರನ್ನು ಕರೆದು ಆರತಿ ಎತ್ತಬೇಕು ಎಂದು ಆಂಟಿ ಆರಂಭಿಸಿದಾಗ ಅಪ್ಪ ಗೊಂದಲದಿಂದ, ಅದೆಲ್ಲ ಶಾಸ್ತ್ರಗಳು ನನಗೆ ತಿಳಿಯೋದಿಲ್ಲಮ್ಮ. ಕೌಸಲ್ಯ ಊರಿನಿಂದ ಬರಲಿ, ಆಮೇಲೆ ಅದೆಲ್ಲ ಅವಳಿಗೆ ಹೇಳಿಬಿಡಿ ಎಂದರು. ನಾನು ನನ್ನ ಗೆಳತಿಯರಿಂದ ಕೇಳಿರುವಂತೆ ಒಳ್ಳೆಯ ಪೌಷ್ಟಿಕ ಆಹಾರ ಹಾಗೂ ವಿಶ್ರಾಂತಿ ತೆಗೆದುಕೊಳ್ಬೇಕೆಂದು ಅಷ್ಟೇ ತಿಳಿದಿದ್ದು. ನಮ್ಮ ಮನೆಯಲ್ಲಿ ತುಂಬ ಆಚಾರ ಮಡಿ ನಡೆಯುತ್ತಿರಲಿಲ್ಲ. ಆದರೆ ಅಪ್ಪನೇ ನನಗೆ ಹೆಚ್ಚು ಕೆಲಸ ಮಾಡಿಸದೆ ಆರಾಮವಾಗಿ ಹೋಗಿ ರೆಸ್ಟ್ ಮಾಡಮ್ಮ ಎಂತಿದ್ರು. 5ನೇ ದಿನ ಆಂಟಿಯ ಅಣತೆಯಂತೆ ನಾನು ತಲೆಗೆ ನೀರು ಹಾಕ್ಕೊಂಡಿದ್ದೆ. ಈಗ ಸ್ಕೂಲ್ನಲ್ಲಿ ಕೆಲವರಿಗೆ ನನ್ನ ಬಗ್ಗೆ ಗೊತ್ತಾಗಿತ್ತು. ಕೆಲ ಹುಡುಗಿಯರು, ಅವಳು ದೊಡ್ಡವಳಾಗಿದ್ದಾಳಂತೆ ಎಂದು ಪಿಸು ಪಿಸು ಮಾತನಾಡಿಕೊಳ್ತಿದ್ರು. ಮೊದಲು ನನಗೆ ಮುಜುಗರವಾಗ್ತಿತ್ತು. ನಂತರ ನಂದಿನಿ ನನಗೆ ಧೈರ್ಯ ಹೇಳಿ, ಅದಕ್ಕೆಲ್ಲ ಕೇರ್ ಮಾಡಬೇಡ, ಮುಂದೆ ಅವರಿಗೂ ಎಲ್ಲ ಗೊತ್ತಾಗುತ್ತೆ. ಈಗ ನನ್ನನ್ನು ನೋಡು, ಅದನ್ನೆಲ್ಲ ಬಾದರ್ ಮಾಡೋದೇ ಇಲ್ಲ. ನೀನು ನನ್ನ ಹಾಗೆಯೇ ಇರು
ಎಂದ ಮೇಲೆ ನನಗೆ ಸಮಾಧಾನವಾಯಿತು. ನಾನು ಆಟದ ಮೈದಾನದತ್ತ ಹೋಗುತ್ತಿದ್ದಾಗ ರೇವತಿ ಟೀಚರ್ ಎದುರಾದರು. ಮಮತಾ, 1 ನಿಮಿಷ ಸ್ಟಾಫ್ ರೂಮ್ಗೆ ಬಂದು ಹೋಗು ಎಂದಾಗ ನನಗೆ ತುಸು ಆತಂಕವಾಯಿತು. ಯಾಕಿರಬಹುದು? ಮೊನ್ನೆ ಕನ್ನಡ ಟೆಸ್ಟ್ನಲ್ಲಿ ನಾನು ಚೆನ್ನಾಗಿಯೇ ಮಾಡಿದ್ದೆ. ಇನ್ನೇನಾದರೂ ತಪ್ಪಾಗಿರಬಹುದೇ? ಸ್ಟಾಫ್ ರೂಮ್ನಲ್ಲಿ ರೇವತಿ ಟೀಚರ್ ಒಬ್ಬರೇ ಇದ್ದರು. ನಾನು ಧೈರ್ಯ ಮಾಡಿ ಒಳಗೆ ಹೋದೆ. ಟೀಚರ್ ಏನೋ ಕರೆದ್ರಲ್ಲ? ಅವರ ಮುಖದಲ್ಲಿ ಕೋಪವಾಗಲಿ ಅಸಮಾಧಾನವಾಗಲಿ ಇರಲಿಲ್ಲ. ಅವರು ನಗುತ್ತಾ, ಬಾ ಮಮತಾ, ತಗೋ ಇದನ್ನು ಎಂದು ತಮ್ಮ ಹ್ಯಾಂಡ್ ಬ್ಯಾಗ್ನಿಂದ ಪುಟ್ಟ ಸ್ಟೀಲ್ ಡಬ್ಬಿ ತೆಗೆದುಕೊಂಡು ಕೊಟ್ಟರು. ಏನಿದು ಟೀಚರ್? ನನಗೆ ಕುತೂಹಲವಾಯಿತು. ನಮ್ಮ ತಾಯಿ ಮಾಡಿದ್ದು ಅಂಟಿನುಂಡೆ. ಪ್ರೋಟೀನ್, ವಿಟಮಿನ್ಸ್ ತುಂಬ ಇರುತ್ತೆ. ಈಗ ನಿಮಗೆ ಗ್ರೋಯಿಂಗ್ ಪೀರಿಯಡ್. ಇಂತಹ ಸಮಯದಲ್ಲಿ ಇದು ತುಂಬ ಒಳ್ಳೆಯದು. ಅವರ ಮಾತು ಕೇಳಿ ನನಗೇನು ಹೇಳಬೇಕು ತಿಳಿಯಲಿಲ್ಲ. ಟೀಚರ್, ನೀವು ನನಗೋಸ್ಕರ. ಟೀಚರ್ ಮೃದುವಾದ ದನಿಯಲ್ಲಿ, ನಿಮ್ಮ ತಾಯಿ ಇದ್ದಿದ್ರೆ ಇದೆಲ್ಲ ಮಾಡ್ತಿರ್ಲಿಲ್ವಾ ಎಂದಾಗ ನಾನು ತಲೆ ತಗ್ಗಿಸಿದೆ. ತಾಯಿಯನ್ನು ನೆನೆದು ನನ್ನ ಗಂಟಲಿನ ನರ ಉಬ್ಬಿತು. ನಿನಗೋಸ್ಕರನೇ ಮಾಡಿಸಿ ತಂದಿದ್ದೀನಿ, ತಗೋ. ಆಮೇಲೆ ಈ ಕ್ಯಾರಿಯರ್ನ ಸವಿತಾ ಕೈಗೆ ಕೊಡು, ಅವಳು ನನಗೆ ತಲುಪಿಸ್ತಾಳೆ. ಟೀಚರ್ನ ಮಾತುಗಳು ಎಲ್ಲೋ ದೂರದಿಂದ ಬಂದಂತಿತ್ತು. ಎಲೆ ಆನು ಹಾಗೆ ಜಾಣೆ. ಮಮ್ಮು, ತಿನ್ನಮ್ಮ. ಕೆಂಬಸ್ ನೋಡಲಿ, ತಿನ್ನು, ತಿನ್ನಪ್ಪ. ಹಾಗೆ ಬಹಳ ಹಳೆಯ ನೆನಪು. ಮುಸುಕು ಮುಸುಕಾದ ಮುಖ, ಪ್ರೀತಿಯ ಹೊನಲು ಸುರಿಸುವ ಆ ಕಣ್ಗಳು, ಜೇನು ಸವಿದಂಥ ಸಿಹಿ ಮಾತು, ಎಲ್ಲ ನೆನಪು. ಯಾರೋ ನನ್ನನ್ನು ಅಪ್ಪಿ ಮುತ್ತಿಟ್ಟಂತೆ, ಯಾವುದೋ ಮೃದುವಾದ ಮಡಿಲಲ್ಲಿ ನಾನು ಮಲಗಿದಂತೆ, ಎಲ್ಲ ಅರ್ಧಂಬರ್ಧ ನೆನಪು. ಹೌದು, ನನ್ನಮ್ಮ. ಅವಳೇ ಮೊದಲು ನನ್ನನ್ನು ಮಮ್ಮು ಎಂದು ಕರೆಯುತ್ತಿದ್ದುದು. ಆ ಕರೆಯ ಮಾಧುರ್ಯ, ಪ್ರೀತಿ ಮತ್ಯಾರಲ್ಲೂ ನಾನು ಇದುವರೆವಿಗೂ ಕಂಡಿರಲಿಲ್ಲ. ಆದರೆ ಇಂದು ಟೀಚರ್ ಆಡಿದ ಈ ಮಾತುಗಳು ನನ್ನ ಅಮ್ಮನ ದನಿಯಂತೆ ಇದೆ ಎನಿಸಿತು. ಅದೆಲ್ಲ ನನ್ನ ಮನಸ್ಸಿನ ತುಂಬ ಅಮ್ಮ ತುಂಬಿಕೊಂಡಿದ್ಲು. ಅಪ್ಪ ಆರಾಮವಾಗಿ ರೂಮ್ನಲ್ಲಿ ಮಲಗಿದ್ರು. ಅವರಿಗೆ ನನ್ನಮ್ಮನ ನೆನಪೇ ಆಗೋದಿಲ್ವೇ ಎಂದು ಕಸಿವಿಸಿಯಾಯ್ತಿತ್ತು. ರಾತ್ರಿ ಊಟ ಮಾಡುವಾಗ ಅಪ್ಪನ ಬಾಯಿ ತುಂಬ ಚಿಕ್ಕಮ್ಮ, ವರ್ಷ, ಅರುಣನದೇ ಮಾತು. ಬ್ಯಾಂಕಿಗೆ ನಿಮ್ಮ ದೊಡ್ಡಪ್ಪ ಫೋನ್ ಮಾಡಿದ್ರು. ವರ್ಷ, ವರುಣ್ ತುಂಬ ಎಂಜಾಯ್ ಮಾಡ್ತಾ ಇದ್ದಾರಂತೆ. ಕೌಸಲ್ಯ ಅಂತೂ ಸಿಕ್ಕಾಬಟ್ಟೆ ಶಾಪಿಂಗ್ ಮಾಡಿದ್ದಾಳಂತೆ. ಈ ಸಲ ಪರೀಕ್ಷೆ ಮುಗಿದ ಮೇಲೆ ನಾವೆಲ್ಲ ಒಟ್ಟಿಗೆ ಎಲ್ಲಿಗಾದರೂ ಹೋಗ್ಬಿಟ್ಟು ಬರೋಣ. ನಾನು ಮೊಸರು ಬಡಿಸುತ್ತಾ, ಅಪ್ಪ ಎಂದು ಮಾತು ನಿಲ್ಲಿಸಿದೆ. ನೀನು ಊಟ ಮಾಡಿಬಿಡು, ತಟ್ಟೆಗಳೆಲ್ಲ ಹಾಗೇ ಇರಲಿ, ನಾಳೆ ತೊಳೆದ್ರಾಯ್ತು. ಅದಲ್ಲಪ್ಪ. ಮತ್ತೆ ಏನಮ್ಮ ಅದು? ಅಪ್ಪನ ದನಿಯಲ್ಲಿದ್ದ ಆತ್ಮೀಯತೆ ನನ್ನನ್ನು ಉತ್ತೇಜಿಸಿತು. ಅಮ್ಮ ನೆನಪಾಗಲ್ವಾ ನಿಮಗೆ? ಯಾವಮ್ಮ ಎಂದವರೇ ಅಪ್ಪ ತಕ್ಷಣ ನಾಲಿಗೆ ಕಚ್ಕೊಂಡ್ರು. ನನ್ನ ಮುಖ ನೋಡಿ ಅವರಿಗೆ ತಪ್ಪಿನ ಅರಿವಾಗಿರಬೇಕು. ಕಳೆದು ಹೋಗಿರೋದನ್ನು ನೆನೆಸ್ಕೊಂಡು ದುಃಖಪಟ್ಟರೆ ಏನಮ್ಮ ಪ್ರಯೋಜನ ಎಂದು ಆತುರದಿಂದ ಮೊಸರನ್ನು ಮುಗಿಸಿ ಕೈ ತೊಳ್ಕೊಂಡು ಎದ್ದು ಹೊರಟೋದ್ರು. ಈ ವಿಷಯ ಇಲ್ಲಿಗೆ ಮುಗಿಯಿತು ಎಂಬಂತಿತ್ತು ಅವರ ನಡವಳಿಕೆ. ಅಮ್ಮ ನನ್ನಿಂದ ದೂರವಾಗಿದ್ದಾಳೆ ಎಂದ ಮಾತ್ರಕ್ಕೆ ಅವಳ ನೆನಪುಗಳು ಕಳೆದು ಹೋಗಿದೆ ಎಂದೇ ಅಪ್ಪನ ಮಾತಿನ ಅರ್ಥ. ನಾನು ಅವರ ಕಣ್ಮುಂದೆ ಇದ್ದರೂ ಅಮ್ಮನ ನೆನಪು ಅಪ್ಪನಿಗೆ ಉಳಿದಿಲ್ವೇ? ನನಗ್ಯಾಕೋ ಗಂಟಲಿನಲ್ಲಿ ಅನ್ನ ಇಳಿಯಲಿಲ್ಲ. ಕೈ ತೊಳೆದು ಎದ್ದು ಹಜಾರದಲ್ಲಿದ್ದ ಅಮ್ಮನ ಫೋಟೋ ಮುಂದೆ ಬಂದು ನಿಂತೆ. ಕನ್ನಡಿಯಲ್ಲಿ ನನ್ನ ಮುಖವನ್ನೇ ನೋಡಿಕೊಂಡಂತೆ ಭಾಸವಾಯಿತು. ಹೌದು, ಈಗೀಗ ನಾನು ಅಮ್ಮನನ್ನು ತುಂಬ ಹೋಳ್ತಿದ್ದೇನೆ. ಅದೇ ಕಣ್ಣು, ಮೂಗು, ನಗುವಿನ ಬೆಳಕನ್ನು ಹಿಡಿದಿಟ್ಕೊಂಡಂಥ ನೋಟ. ನಾನು ಅಮ್ಮನ ಫೋಟೋ ಮುಂದೆ ನಿಂತಿದ್ದನ್ನು ಅಪ್ಪ ಗಮನಿಸಲಿಲ್ವೋ ಏನೋ, ಅಥವಾ ಗಮನಿಸಿದ್ರೂ ಇಲ್ಲದಂತೆ ನಟಿಸಿದ್ರೋ ನನಗೆ ತಿಳಿಲಿಲ್ಲ. ಅಂದು ನನಗೆ ನಿದ್ದೆ ಹತ್ತಿದಾಗ ಬಹಳ ತಡವಾಗಿತ್ತು. ರೇವತಿ ಟೀಚರ್ನ ಮಾತಿನಂತೆ ನಾನು ಅವರ ಕ್ಯಾರಿಯರ್ನನ್ನು ನನ್ನ ಗೆಳತಿ ಸವಿತಾ ಕೈಗೆ ಕೊಟ್ಟು, ರೇವತಿ ಟೀಚರ್ ನಿಮ್ಮ ಮನೆ ಹತ್ರ ಇದ್ದಾರಾ ಎಂದು ಕೇಳಿದೆ. ಅಯ್ಯೋ ಇಲ್ಲ ಕಣೆ, ನಾನು ಅವರ ಮನೆಗೆ ಸಂಗೀತ ಪಾಠಕ್ಕೆ ಹೋಗ್ತೀನಿ ಸವಿತಾ ಹೇಳಿದಾಗ ನಾನು ಬೆರಗಾದೆ. ಟೀಚರ್ ಸಂಗೀತ ಹೇಳ್ಕೊಡ್ತಾರಾ? ಗೊತ್ತಿಲ್ವ ನಿಂಗೆ? ವಾರಕ್ಕೆ 3 ದಿನ ಇರುತ್ತೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗೂ ಸಂಗೀತದ ಕ್ಲಾಸ್ಗೆ ಸೇರಬೇಕೆಂದು ಆಸೆ ಬಂದಿತು. ಸಂಗೀತ ಎಂದರೆ ನನಗೆ ಇಷ್ಟವೇ, ಆದರೆ ಅದಕ್ಕಿಂತ ಹೆಚ್ಚಾಗಿ ರೇವತಿ ಟೀಚರ್ನ ಸಾನ್ನಿಧ್ಯ ನನಗೆ ತುಂಬ ಹಿತವೆನಿಸುತ್ತಿತ್ತು. ಪ್ರವಾಸ ಮುಗಿಸಿ
ಚಿಕ್ಕಮ್ಮ, ವರ್ಷ, ವರುಣ್ ಬಂದಿದ್ರು. ವರ್ಷ ವರುಣ್ಗೆ ಬಟ್ಟೆಗಳು, ನನಗೆ ಚೂಡಿದಾರ್ ಹೊಲಿಸ್ಕೊಳ್ಳಲು ಡ್ರೆಸ್ ಮೆಟೀರಿಯಲ್ಗಳನ್ನು ತಂದಿದ್ರು ಚಿಕ್ಕಮ್ಮ. ಅಪ್ಪ ನನ್ನ ವಿಷಯವನ್ನು ಚಿಕ್ಕಮ್ಮನಿಗೆ ಹೇಳಿದಾಗ ಅವಳ ಮುಖ ಪ್ರಸನ್ನಗೊಂಡಿತು. ಹೋ ಹೌದಾ, ಮಮತಾಗೆ 13 ಆಯ್ತಲ್ಲ, ಸರಿಯಾದ ವಯಸ್ಸಿಗೆ ದೊಡ್ಡವಳಾಗಿದ್ದಾಳೆ. ಅಯ್ಯೋ, ನಾನಂತೂ 10 ವರ್ಷಕ್ಕೆ ಮೈ ನೆರೆದು ಬಿಟ್ಟಿದ್ದೆ ರೀ. ಏನೋ ಅನಾಹುತ ಆಗೋಯ್ತು ಅಂತ ಇಡೀ ದಿನ ಅಂದ್ಕೊಂಡು ಕೂತಿದ್ದೆ. ಆಮೇಲೆ ನನ್ನಮ್ಮ ನನಗೆ ಸಮಾಧಾನ ಮಾಡಿ ಎಂದು ತನ್ನ ಚಿಕ್ಕ ವಯಸ್ಸಿನ ಅನುಭವವನ್ನು ಅಪ್ಪನ ಬಳಿ ಹೇಳ್ಕೊಳ್ತಾ ಕುಳಿತಳು. ನಮ್ಮ ರೇವತಿ ಟೀಚರ್ ಎಷ್ಟೋ ಮೇಲು. ಮಮತಾ, ಹೊಟ್ಟೆ ನೋವೇನಾದರೂ ಬಂದಿತಾ? ಏನಾದರೂ ತೊಂದರೆ ಇದ್ದರೆ ನನ್ನ ಹತ್ರ ಹೇಳು ಎಂದು ನನ್ನ ಪರಿಸ್ಥಿತಿಯ ಬಗ್ಗೆ ಕಾಳಜಿ ತೋರಿದ್ರು. ಎಷ್ಟೇ ಆಗಲಿ ಚಿಕ್ಕಮ್ಮ ನನ್ನ ಸ್ವಂತ ಅಮ್ಮನಲ್ವಲ್ಲ. ಹಾಗಾದರೆ ರೇವತಿ ಟೀಚರ್ ನನ್ನ ಹೆತ್ತ ತಾಯಿಯೇ? ಚಿಕ್ಕಮ್ಮನಿಗಿಲ್ಲದ ಅಂತಃಕರಣ ಅವರಿಗೆ ಹೇಗೆ ಬಂತು? ಇದೆಲ್ಲ ಮನಸ್ಸಿನ ಸಂಸ್ಕಾರ ಎಂದು ಅರಿವಾಗಿತ್ತು. ಇದರಿಂದ ನನಗೆ ರೇವತಿ ಟೀಚರ್ ಬಗ್ಗೆ ಗೌರವ ಹೆಚ್ಚಾಯಿತು. ಅಪ್ಪ ಚಿಕ್ಕಮ್ಮನ ಅನುಮತಿ ಪಡೆದು ರೇವತಿ ಟೀಚರ್ ನಡೆಸುವ ಸಂಗೀತದ ಕ್ಲಾಸ್ಗೆ ಸೇರಿಕೊಂಡೆ. ಆಗ ರೇವತಿ ಟೀಚರ್ಗೆ ನನ್ನ ಬಗ್ಗೆ ಆತ್ಮೀಯತೆ ಹೆಚ್ಚಾಯಿತು. ನಾನು ಅವರ ಮನೆಗೆ ಹೋದಾಗ ಅವರ ತಾಯಿಯನ್ನು ಕರೆದು, ಅಮ್ಮ, ನನ್ನ ಸ್ಟೂಡೆಂಟ್ ಬಗ್ಗೆ ಹೇಳ್ತಿರ್ಲಿಲ್ವಾ, ಇವಳೇ ಮಮತಾ ಎಂದು ಪರಿಚಯ ಮಾಡಿಸಿದ್ರು. ಚಿಕ್ಕದಾಗಿದ್ರೂ ಜೀವಕಳೆ ತುಂಬಿದ ಆ ಮನೆಯ ವಾತಾವರಣ ನನಗೆ ಬಹಳ ಹಿಡಿಸ್ತಿತ್ತು. ಟೀಚರ್ ಜೊತೆ ಇದ್ದಿದ್ದು ಅವರ ತಂದೆ ತಾಯಿ, ಅವರ ಅಕ್ಕ ಮದುವೆಯಾಗಿ ಹೈದರಾಬಾದಿನಲ್ಲಿದ್ದಾರಂತೆ. ಚಲನಚಿತ್ರಗಳಲ್ಲಿ ತಾಯಿ ಪಾತ್ರ ಅಭಿನಯಿಸುವ ಪಂಡ್ರಿಬಾಯಿ ನೆನಪು ಮಾಡಿಕೊಳ್ಳುವಂತಿದ್ರು. ಟೀಚರಿನ ತಾಯಿ ಹಣೆ ತುಂಬ ಕುಂಕುಮ, ಕೈ ತುಂಬ ಬಳೆ, ಅರಿಶಿನ ಹಚ್ಚಿದ ಕೆನ್ನೆ, ಮುಖದಲ್ಲಿ ಮಾಸದ ಮುಗುಳ್ನಗು. ನನಗ್ಯಾಕೋ ಅಜ್ಜಿಯ ನೆನಪಾಗಿ ಅವರ ಮಡಿಲಲ್ಲಿ ಹೋಗಿ ತಲೆ ಇಟ್ಟು ಮಲಗಬೇಕು ಎನಿಸಿತು. ನಮ್ಮ ಅಮ್ಮನೇ ಅಂಟಿನುಂಡೆ ಮಾಡಿ ಕಳಿಸಿದ್ದು. ಟೀಚರ್ ಹೇಳಿದಾಗ ನಾನು ಅವರ ತಾಯಿಯತ್ತ ನೋಡಿದೆ. ತುಂಬ ರುಚಿಯಾಗಿತ್ತು ನೀವು ಮಾಡಿದ್ದು, ತುಂಬ ಥ್ಯಾಂಕ್ಸ್. ಅವರು ಹಸನ್ಮುಖರಾಗಿ, ಅಯ್ಯೋ ಯಾವ ಮಹಾ ಸಂಪತ್ತು, ನಿನ್ಗೇನಿಷ್ಟ ಹೇಳಮ್ಮ, ಮಾಡಿಕೊಡ್ತೀನಿ, ನಮ್ಮ ಹೆಣ್ಮಕ್ಳ ಹಾಗೆ ನೀನೇನು ಎಂದಾಗ ಅವರ ಔದಾರ್ಯ ನನ್ನನ್ನು ಮೂಕಳಾಗಿಸಿತು. ವಾರಕ್ಕೆ 3 ದಿನ ನಾನು ಸಂಗೀತಕ್ಕೆ ಬರ್ತಿದ್ದೆ. ಎಷ್ಟೋ ಸಲ ಕೆಲವರು ನನಗೆ ತಾಯಿ ಇಲ್ಲ ಎಂದು ತಿಳಿದು ಅಯ್ಯೋ ಪಾಪ ಎಂದು ಮೃದುವಾಗುತ್ತಿದ್ದರು. ಆ ಸಹಾನುಭೂತಿ ನನಗೆ ಕಿರಿಕಿರಿ ಉಂಟು ಮಾಡ್ತಿತ್ತು. ಆದರೆ ರೇವತಿ ಟೀಚರ್ ಹಾಗಲ್ಲ. ಅವರಿಗೆ ಸಹಜವಾಗಿ ನನ್ನ ಬಗ್ಗೆ ಪ್ರೀತಿ, ವಿಶ್ವಾಸ ಮೂಡಿತು. ನಮ್ಮ ರೇವತಿ ಮಮತನ್ನ ತುಂಬ ಹಚ್ಕೊಂಡು ಬಿಟ್ಟಿದ್ದಾಳೆ. ಆ ಹುಡುಗಿನೂ ನಮ್ಮನೆಗೆ ಎಷ್ಟು ಹೊಂದ್ಕೊಂಡಿದ್ದೆ ನೋಡಿ. ಟೀಚರ್ ತಾಯಿ ಅವರ ತಂದೆಗೆ ಹೇಳ್ತಿದ್ರು. ಟೀಚರ್ ತಂದೆ ಬಹಳ ವರ್ಚಸ್, ಕಡಿಮೆ ಮಾತನಾಡಿದರೂ ಅದರಲ್ಲಿ ತೂಕವಿರ್ತಿತ್ತು. ಹೌದು, ಯಾವ ಜನ್ಮದ ಋಣಾನು ಬಂದಾನೋ ಎಂದು ಅವರು ಹೆಂಡತಿಯ ಮಾತನ್ನು ಅನುಮೋದಿಸ್ತಿದ್ರು. ಸೋಮವಾರ, ಬುಧವಾರ, ಶುಕ್ರವಾರ ಸಂಗೀತದ ಪಾಠ ಸಂಜೆ 6 ಗಂಟೆಗೆ ಇರ್ತಿತ್ತು. ಪ್ರತಿ ಶುಕ್ರವಾರ ರೇವತಿ ಟೀಚರ್ ತಾಯಿ ಲಕ್ಷ್ಮೀ ಪೂಜೆ ಮಾಡಿ 5 ಬಗೆಯ ಶ್ಲೋಕ ಹೇಳ್ಕೊಳ್ತಿದ್ರು. ಕ್ರಮೇಣ ನಾನು ಅದರಿಂದ ಪವಿತ್ರಳಾಗಿ ಅವರಿಂದ ಶ್ಲೋಕಗಳನ್ನು ಕಲಿತಿದ್ದೆ. ನೈವೇದ್ಯಕ್ಕೆ ಅವರು ಮಾಡುತ್ತಿದ್ದ ಗೋಧಿ ಹಲ್ವ ನನಗೆ ಬಹಳ ಪ್ರಿಯವಾದುದು. ಅವರ ತಾಯಿ ತಪ್ಪದೆ ನನಗಾಗಿ ಒಂದು ಬಟ್ಟಲು ಹೆಚ್ಚಿಗೆ ಪ್ರಸಾದ ತಯಾರಿಸುತ್ತಿದ್ರೆ ಅಂದರೆ ಸುಳ್ಳಲ್ಲ. ಮೊದಲೆಲ್ಲ ನನ್ನ ಮನೆ, ಅಪ್ಪ, ಅಮ್ಮ, ತಮ್ಮ, ತಂಗಿಯಷ್ಟೇ ನನ್ನ ಪ್ರಪಂಚವಾಗಿತ್ತು. ಆದರೆ ಈಗ ನನ್ನ ಸ್ಕೂಲ್, ಗೆಳತಿಯರು, ಪಾಠ, ಪ್ರವಚನ ಎಲ್ಲಕ್ಕಿಂತ ರೇವತಿ ಟೀಚರ್, ಮನೆಯ ವಾತಾವರಣ, ಸಂಗೀತ ಪಾಠ ನನಗೆ ಬೇರೆ ಪ್ರಪಂಚವೂ ಇದೆ ಎಂದು ಪರಿಚಯ ಮಾಡಿಕೊಟ್ಟಿತು. ಮೊದಲೆಲ್ಲ ಅಪ್ಪ ಚಿಕ್ಕಮ್ಮನ ಮಾತುಗಳೇ ವೇದವಾಕ್ಯವಾಗಿತ್ತು. ಅವರೇನು ಹೇಳಿದರೂ ಸರಿ ಎಂದು ತಲೆ ದೂಗಿಸಿ ಒಪ್ಕೊಳ್ತಿದ್ದೆ. ಅದು ದೊಡ್ಡವರೆಂಬ ಗೌರವದ ಜೊತೆ ನನಗೆ ಬೇರೆ ಯಾರೂ ಇಲ್ಲವೆಂಬ ಅಸಹಾಯಕ ಪರಿಸ್ಥಿತಿಯೂ ಇತ್ತು. ಆದರೆ ಈಗೀಗ ಅಪ್ಪ ಹಾಗೂ ಚಿಕ್ಕಮ್ಮನ ಮಾತುಗಳಲ್ಲೂ ತಪ್ಪಿದೆ ಎಂದು ನಿಧಾನವಾಗಿ ಅರಿವಾಗ್ತಿತ್ತು. ಅದನ್ನು ಒಪ್ಕೊಳ್ಳಲು ಮನಸ್ಸಾಗ್ತಿರಲಿಲ್ಲ. ಹೀಗಾಗಿ ಮನೆಯಲ್ಲಿ ಸಣ್ಣ ಪುಟ್ಟ ಮಾತು ಕತೆಗಳಾಗಿ ಹಾಗೆ ಅದು ಸರಿ ಹೋಗ್ತಿತ್ತು. ಮಮತಾ ಈಗೀಗ ತುಂಬ ಬದಲಾಗಿಬಿಟ್ಟಿದ್ದಾಳೆ ಎಂದು ಚಿಕ್ಕಮ್ಮ ಅಪ್ಪನಿಗೆ ಹೇಳುವುದನ್ನು ಕೇಳಿಸ್ಕೊಂಡಿದ್ದೆ. ಹೈಸ್ಕೂಲ್ 9ನೇ ತರಗತಿಗೆ ಬರುವ ವೇಳೆಗೆ ನಮ್ಮೆಲ್ಲರಿಗೂ ಮುಂದಿನ ವರ್ಷ ಬರುವ ಪಬ್ಲಿಕ್ ಪರೀಕ್ಷೆಯ ಬಿಸಿ ತಗುಲತೊಡಗಿತು. ಕೆಲವರು ಈಗಲಿಂದಲೇ ಟ್ಯೂಷನ್ಗೆ ಹೋಗ್ತಿದ್ರು.
ಕೆಲವು ಟೀಚರ್ಗಳು ಖಾಸಗಿಯಾಗಿ ವಿದ್ಯಾರ್ಥಿನಿಯರಿಗೆ ಪಾಠ ಹೇಳಿ ತರಬೇತಿ ಮಾಡೋದನ್ನು ಆರಂಭಿಸಿದರು. ನಂದಿನಿ ನನ್ನನ್ನು ಉದ್ದೇಶಿಸಿ, ಮಮ್ಮು, ನಾನು ಟ್ಯೂಷನ್ಗೆ ಸೇರ್ತಿದ್ದೀನಿ. ಸೈನ್ಸ್, ಮ್ಯಾಥ್ಸ್ ಎರಡರಲ್ಲೂ ಕೋಚಿಂಗ್ ಕೊಡ್ತಾರಂತೆ. ಈ ವರ್ಷದಿಂದಲೇ ಕೋಚಿಂಗ್ ತಗೊಂಡ್ರೆ ಪಬ್ಲಿಕ್ ಎಕ್ಸಾಮ್ಗೆ ಸುಲಭ ಆಗುತ್ತೆ ಎಂದಾಗ ನನಗೂ ಅವಳ ಮಾತು ನಿಜ ಎನಿಸಿತು. ಟ್ಯೂಷನ್ ಕ್ಲಾಸ್ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ನಡೆಯುತ್ತಿತ್ತು. ಟ್ಯೂಷನ್ ಮುಗಿಸಿ 10ವರೆಗೆ ಸ್ಕೂಲ್ಗೆ ಬರುವ ವಿದ್ಯಾರ್ಥಿನಿಯರಿಗೆ ತೊಂದರೆ ಆಗ್ತಿರಲಿಲ್ಲ. ಸಂಜೆಯ ಬ್ಯಾಚ್ 5ವರೆಯಿಂದ 7ವರೆ. ಆದರೆ ನನಗೆ ಸಂಗೀತ ಪಾಠ ತಪ್ಪಿಸ್ಕೊಳ್ಳಲು ಇಷ್ಟವಿರಲಿಲ್ಲ. ಆದ್ದರಿಂದ ಬೆಳಗ್ಗೆಯೇ ಟ್ಯೂಷನ್ ಸೇರೋದು ಅನುಕೂಲ ಎನಿಸಿತು. ಅಪ್ಪನಿಗೆ ಈ ವಿಷಯ ತಿಳಿಸಿದಾಗ ಅವರು ಎಂದಿನಂತೆ ಚಿಕ್ಕಮ್ಮನ ಮುಖ ನೋಡಿದ್ರು. ಚಿಕ್ಕಮ್ಮ ಅನುಮಾನಿಸುತ್ತಾ, ನೀನು ಬೆಳಗ್ಗೆ 8ಕ್ಕೆ ಮನೆ ಬಿಟ್ಟರೆ ಇಲ್ಲಿ ನಾನೇನು ಮಾಡಬೇಕು? ಅಷ್ಟು ಬೇಗ ಊಟ ತಿಂಡಿ ಎರಡೂ ರೆಡಿ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ವರ್ಷ ವರುಣ್ ಬೇರೆ ಸ್ಕೂಲಿಗೆ ಸೇರಿಕೊಂಡಿದ್ದಾರೆ. ಅವರುಗಳನ್ನು ಬಿಟ್ಟು ಬರಬೇಕು. ನನಗೂ ಕೈಲಾಗಲ್ಲ ಎಂದರು. ಇನ್ನು 1 ವರ್ಷ ಟೈಮ್ ಇದೆಯಲ್ಲ, ನೋಡೋಣ ಬಿಡಮ್ಮ ಎಂದು ಅಡ್ಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತು ಮುಗಿಸಿ ನಿಲ್ಲಿಸಿದ್ರು. ನನಗೆ ಸಮಾಧಾನವಿರಲಿಲ್ಲ. ನನ್ನ ಗೆಳತಿಯರೆಲ್ಲ ಟ್ಯೂಷನ್ಗೆ ಹೋಗುವಾಗ ನಾನೊಬ್ಬಳೇ ಹಿಂದುಳಿದಿರೋದು ನನಗೇನೋ ಹೀನಾಯ ಎನಿಸಿತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.